Hi, hello, namaskara, good morning. Welcome back to Amma's YouTube channel. Years later. So finally, oh my god, ನಾನು ಇಷ್ಟು ಕೆಡ್ದಾಗಿದ್ದೀನಿ. ಸೊ ಫೈನಲಿ ಹೊರಟಿದ್ದೀವಿ. 3 ಡೇಸಿಂದ ಹೊರಟು ಇವಾಗ ಹೊರಟಿದ್ದೀವಿ. ಭಾನುವಾರ ಹೊರಡಬೇಕಿತ್ತು, ಹೊರಡೋಕ್ಕಾಗಲಿಲ್ಲ ಬಿಕಾಸ್ ಇವರು ಬ್ಯುಸಿ ಇದ್ದರು. ಸೊ ಡೈರೆಕ್ಟ್ ವೆನ್ಸ್ಡೇ ಹೋಗೋಣ ಅಂದರೆ ಸೊ ವೆನ್ಸ್ಡೇ ರೆಡಿ ಆಗಿದ್ದೀವಿ ಅರ್ಲಿ ಮಾರ್ನಿಂಗ್ ಹೋಗೋದು ಅಂತ. ಆಮೇಲೆ ಬೇಡ ಅಂದರು. ಆಮೇಲೆ ಮಧ್ಯಾಹ್ನ 12:31ಗೆ ಬಿಟ್ಬಿಡೋಣ ಅಂದರು. ಬ್ಯುಸಿ ಇದ್ದರು. ಮಾತಾಡ್ತಲ್ಲ ನಾನು. ಸೊ ಈಗ ಎಷ್ಟು ಟೈಮ್ ಎಷ್ಟು ಈಗ ತೋರಿಸ್ತೀನಿ ನೋಡಿ. ಸೊ ನಾವು 4 o'clock ಹೊರಡ್ತಾ ಇದ್ದೀವಿ. ಸೊ ನಮಗೆ ಬೇಸಿಕಲಿ ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಹೋಗೋಕ್ಕೆ 3 days ರೆಡಿ ಆಗೋದಕ್ಕೆ 3 days ಬೇಕು. ಆ್ಯಂಡ್ ಅಫ್ಕೋರ್ಸ್ ಬೇಬಿನ ಬಿಟ್ಟು ಹೋಗೋಕ್ಕಾಗಲ್ಲ, ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳಿಗೋಸ್ಕರನೇ ಹೋಗ್ತಿರೋದು. ನಾನು ಏನು ತಗೊಂಡು ಹಂಗೆ ಗೊತ್ತಿಲ್ಲ, ನನ್ನ ಬಟ್ಟೆ ಇಟ್ಕೊಂಡಿರೋದೆ. ಓಕೆ ಗೈಸ್, ಈಗ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಟುವರ್ಡ್ಸ್ ಬೆಂಗಳೂರು. ಈಗ ಇನ್ನು ಚಿಕ್ಕಮಗಳೂರಲ್ಲೇ ಇದ್ದೀವಿ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದೇನಂದರೆ ಜಿಲೇಬಿ ತೊಗೊಳೋದು. ಬಿಕಾಸ್ ನಮ್ಮೂರು ಜಿಲೇಬಿ ಬೆಂಗಳೂರಲ್ಲಿ ಇರೋರಿಗೆ ಇಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ಜಿಲೇಬಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಜಿಲೇಬಿ ತೊಗೊಂಡು ಹಾಗೆ ಹೊರಡೋದು. ಹಾಯ್ ಮಡಿ, ಹಾಯ್ ಮಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಜಿಲೇಬಿ ತರಕ್ಕೆ ಹೋಗ್ತಾ ಇದ್ದೀವಿ. ಮೇ ಬಿ ನಾನು ಹೋಗಲ್ಲ, ಶಾಮು ಹೋಗ್ತಾರೆ. ಆ್ಯಕ್ಚುಲಿ ಇವ್ರು ಮಾಡೋ ಜಿಲೇಬಿ ತುಂಬ ಚಿಕ್ಕಮಗಳೂರಲ್ಲಿ ಫೇಮಸ್. ಆ್ಯಂಡ್ ದ ಓನರ್ ಇಸ್ ಆಲ್ಸೋ ಥಿಯೇಟರ್ ಆರ್ಟಿಸ್ಟ್. ಅವ್ರಿಗೆ ಇಂಟ್ರೆಸ್ಟ್ ಇದೆ ಅದರಲ್ಲೆಲ್ಲ. ಸೊ ಡ್ರಾಮಾದಲ್ಲೂ ಕೂಡ ಮಾಡಿದ್ದಾರೆ. ನಾನು ಒಂದು ಡ್ರಾಮಾ ನೋಡಿದ್ದೀನಿ ಅವ್ರದ್ದು. ಆ್ಯಂಡ್ ಇಲ್ಲಿರೋ ಜಿಲೇಬಿ ಫೇಮಸ್ ಯಾಕಂದರೆ ಅವರು ನ್ಯಾಚುರಲ್ ಕಲರ್ ಯೂಸ್ ಮಾಡ್ತಾರೆ. ಅರಿಶಿನ, ಎಕ್ಸ್ಟ್ರಾ ಆರೆಂಜ್ ಫುಡ್ ಕಲರ್ ಏನು ಯೂಸ್ ಮಾಡಲ್ಲ. ತಗೊಂಡ್ರಿ ಜಿಲೇಬಿ? ಎಷ್ಟು ತಗೊಂಡ್ರಿ? ಬಿಸಿ ಇದೆ. ಸೊ ಗಾಯ್ಸ್, ಈಗ ನಾವು ಒಂದು ಟೆಂಪಲಿಗೆ ಬಂದಿದ್ವಿ. ಯಾವ ವರ್ಷ ಇದು? ಇವ್ರಿಗೆ ಗೊತ್ತಿಲ್ಲ. ನೀನೊಂದು ಕೆಲಸ ಮಾಡು, ತಗೋ, ಇದರಲ್ಲಿ ಉಂಗುರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಹೇಗಿದೆ ಅಂದರೆ ನಾನು ತೋರಿಸ್ತೀನಿ. ನರೇಂದ್ರ ಮೋದಿ ಅವ್ರು ಬಂದಿದ್ರು ಇನಾಗ್ರೇಟ್ ಮಾಡೋಕ್ಕೆ ಅಂತ ಹೇಳಿದ್ರು. ಸೊ ಯಾಕೆ ನೋಡಬಾರ್ದು ಅಂತ ಕಮ್ಮಿ ಅವ್ರು. ಎಲ್ಲಿಗೆ ಬರಬೇಕು? ಕಲ್ಕೆರೆ ಒಳಗಡೆ. ಈ ದೇವಸ್ಥಾನ ಯಾಕೆ ಇಷ್ಟು ಫೇಮಸ್ ಆಗಿದೆ? ಒಂದು, ಇದು ತುಂಬ ಹಳೆಯದು, ಹೊಯ್ಸಳರು ಕಟ್ಟಿಸಿರುವಂತಹ ಟೆಂಪಲು. ಒಳಗಡೆ 4 ದೇವರಿದೆ. ಒಂದು ಶಾಂತರೂಪಿ ಮಹಾಕಾಳಿ, ಇನ್ನೊಂದು ಮಹಾಲಕ್ಷ್ಮಿ, ಈಶ್ವರ ಆ್ಯಂಡ್ ಆಲ್ಸೋ ವಿಷ್ಣು ವಿಗ್ರಹವಿಲ್ಲ. ಐ ಮೀನ್ ಬಿಕಾಸ್ ಯಾಕಂದರೆ ಅದು ಮೊಘಲ್ ಟೈಮಲ್ಲೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿರೋ ಕಾಳಿ ಬಂದು ಶಾಂತರೂಪಿ ಮಹಾಕಾಳಿ. ಯೂಶ್ವಲಿ ಕಾಳಿ ಎಲ್ಲ ರೌದ್ರಾವತಾರದಲ್ಲಿ ಇರ್ತಾರಲ್ಲ ಎಲ್ಲ ಕಡೆ, ಬಟ್ ಇಲ್ಲಿ ರೌದ್ರಾವತಾರದಲ್ಲ, ಶಾಂತ ರೂಪದಲ್ಲಿದ್ದಾರೆ. ಆ್ಯಂಡ್ ಮುಂದೆ ಅದು ಏನು ಡೋರ್ ಇದೆ ಅಲ್ಲಿ ಸಪ್ತಮಾತೃಕೆ ಇರ್ತಾರೆ. ಅಂದರೆ ಅವರು ನೃತ್ಯ ಮಾಡಿ ಅವ್ರನ್ನ ಸಮಾಧಾನ ಮಾಡಿ ಅಲ್ಲಿ ಅದಕ್ಕೋಸ್ಕರ ಇರೋದು ಅಂತ ಹೇಳಿದ್ರು. ಆ್ಯಂಡ್ ಆಲ್ಸೋ ಇದು ವೀಣಾಧಾರ ಶಿವ. ಅವ್ರು ವೀಣೆ ನುಡಿಸಿದ್ರೆ ಕೆಳಗಡೆ ಡ್ಯಾನ್ಸ್ ಮಾಡ್ತಿದ್ರು ಅಂತಲೂ ಹೇಳಿದ್ರು. ಆ್ಯಂಡ್ ಆಲ್ಸೋ ಅಲ್ಲಿ ಜನಗಳು ಬರ್ತಿದ್ರು, ಇರ್ತಿದ್ರು, ಅಲ್ಲಿ ಸ್ಟೇ ಮಾಡ್ತಿದ್ರು ಅಂತ ಹೇಳಕ್ಕೆ. ಅಲ್ಲಿ ತಾರ ರೂಪಕ್ಕೆ ಉಳ್ಕಳ ಥರ ಇದೆ. ಆ್ಯಂಡ್ ಪಗಡೆ ಆಡೋದು ಇದೆ. ಆ್ಯಂಡ್ ಆಲ್ಸೋ ಚೌಕ ಬರೋದು ಇದೆ. ಆ್ಯಂಡ್ ಆಲ್ಸೋ ಅಲ್ಲಿ ಅಷ್ಟದಿಕ್ಪಾಲಕರದ್ದು ಕೆತ್ತನೆ ಮಾಡಿದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಯೂಶ್ವಲಿ ನಾವು ಟೆಂಪಲ್ಗೆ ಹೋದರೆ ಎಕ್ಸ್ಟ್ರಾ ಏನೂ ನೋಡೋ, ಮೇಲ್ಗಡೆ ತುಂಬ ಕಡಿಮೆ ನೋಡೋದು. ಬಟ್ ಇಲ್ಲಿ ಮೇಲ್ಗಡೆ ಮಾಡಿರೋದೇ ಮೇನ್ ಕೆತ್ತನೆಗಳು. ಓವರ್ ಆಲ್ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಡೈರೆಕ್ಟ್ ಹೋಗೋರು ಶಮು ಹೇಳಿದ್ರು ಅಂತ ಅಕಸ್ಮಾತಾಗಿ ಹಿಂಗೆ ಬಂದ್ವಿ. ಟೈಮ್ ಆಗಿದ್ರು ಐ ಥಿಂಕ್ ಬೆಸ್ಟ್ ಡಿಸಿಷನ್. ತುಂಬ ಒಳ್ಳೆ ಟೆಂಪಲ್.
ತುಂಬ ಚೆನ್ನಾಗಿತ್ತು. ಇರೋ ಜಾಗ ಕೂಡ ಅಷ್ಟೇ ಶಾಂತವಾಗಿದೆ. ಈವ್ನಿಂಗ್ 6ಗೆ ಕ್ಲೋಸ್ ಮಾಡ್ತಾರೆ. ಮಾರ್ನಿಂಗ್ 7:30 to 9 ಫೋಟೋಶೂಟ್ಗೂ ಅಲೋ ಮಾಡ್ತಾರಂತೆ. 1000 ರುಪೀಸ್ ಏನೋ ತಗೊಳ್ತಾರೆ. ಅದೇನೇ ತಗೊಂಡ್ರು ಅದು ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಯೂಸ್ ಮಾಡ್ತಾರೆ. ಯೂಶ್ವಲಿ ಅಲ್ಲಿ ಒಬ್ರು ಟ್ರಸ್ಟ್ ಕಡೆಯಿಂದ ಒಬ್ರು ಇರ್ತಾರೆ ಅಲ್ಲೇ ದುಡ್ಡು ಇಸ್ಕೊಳ್ಳೋದಕ್ಕೆ ಆ್ಯಂಡ್ ಯಾರೋ ದಾನಿಗಳು ಕೊಡೋದಕ್ಕೆ. ಆ್ಯಂಡ್ ಆಲ್ಸೋ ಅವರಿಗೆ ಈ ದೇವಸ್ಥಾನದ ಬಗ್ಗೆ ನಾಲೆಡ್ಜ್ ಇದೆ ಆ್ಯಂಡ್ he will explain everything in neat. ಓಕೆ ಗೈಸ್, ಈಗ ಟೆಂಪಲಿಂದ ಹೊರಗೆ ಬಂದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಯಿತು. ಬಿಕಾಸ್ ನನಗನ್ಸುತ್ತೆ ಈ ದೇವಸ್ಥಾನಗಳಾಗಲಿ ಯಾವುದೇ ಒಂದು ಟೂರಿಸ್ಟ್ ಪ್ಲೇಸ್ ಆಗಲಿ ವಿಸಿಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅದ್ರ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗುತ್ತೆ ಆ್ಯಂಡ್ ಆ ಪ್ಲೇಸ್ನ ಇನ್ನೂ ಇಷ್ಟಪಡ್ತೀವಿ ಅಂತ ನನಗನ್ಸುತ್ತೆ. ನೀವೇನು ಹೇಳ್ತೀರಾ? ಅಷ್ಟೇನಾ? ಅಷ್ಟೇ ಅವ್ರು ಹೇಳೋದು ಅಷ್ಟೇ. ಸೊ ಇದು ಇರೋ ಜಾಗ ಅಂತ ತುಂಬ ಚೆನ್ನಾಗಿದೆ. ನೀವು ಈ ಫೋಟೋಶೂಟ್ ಎಲ್ಲ ಅಲೋ ಇದೆ ಅಂತೆ ಓನ್ಲಿ ಇನ್ ದ ಮಾರ್ನಿಂಗ್. ಸೊ ನೀವು ಬನ್ನಿ. ಈಗ ಒಂದು ಸ್ಟಾಪ್ ಮಾಡ್ತೀವಿ ಇನ್ ಮಟ್ಟನವಿಲೆ. ಬಿಕಾಸ್ ಇಲ್ಲಿ ಹೈವೇನಲ್ಲಿ ಶಮು ಫ್ರೆಂಡ್ ಮನೆ ಇದೆ, ಶ್ರೀಧರ್ ಅವ್ರದ್ದು ನಾವು ಬೆಣ್ಣೆ ಇಸ್ಕೊಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ಸೊ ಅವ್ರದ್ದು ಬಾಕ್ಸ್ ಇತ್ತು ನಮ್ಮ ಮನೇಲಿ, ಆ ಬಾಕ್ಸ್ ಕೊಡೋಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ. ಈಗ ನಿಲ್ಲಿಸಿ ಹೊರಡ್ತಾ ಇದ್ದೀವಿ ವಾಪಸ್. ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇನ್ನು ಎಷ್ಟೊತ್ತಾಗುತ್ತೆ ಬೆಂಗಳೂರು ರೀಚ್ ಆಗೋದಕ್ಕೆ? ಸೀದಾ ಬೆಂಗಳೂರು ಮನೆಗೆ ಹೋದರೆ 2.5 ಅವರ್ಸು. 2 ಅವರ್ಸ್ ಸಾಕು. ಇಲ್ಲ ಸ್ಟಾಪ್ ಮಾಡ್ಕೊಂಡು ಇವ್ರಿಗೆ ಮಾಡ್ಕೊಂಡು ಊಟ ಮಾಡಬೇಕಲ್ಲ. ಊಟಕ್ಕೆ ಅದನ್ನು ಆಲ್ರೆಡಿ ಹಂಗ್ರಿ. ಎಲ್ಲಿಗೆ ಬಂದಿದ್ದೀವಿ? ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ. ಧ್ರುವ ತಾರಕ್ಕೆ ಬಂದಿದ್ದೀವಿ. ಏನು ಆರ್ಡರ್ ಮಾಡಿದ್ರಿ? ಒಂದು ರವೆ ಇಡ್ಲಿ, ಒಂದು ಬೈಟ್ ಟೊಮ್ಯಾಟೊ ಸೂಪ್ ನಂಗೆ ಇಷ್ಟ ಇಲ್ಲ. ಮತ್ತು ನೀವು ಹೇಳಿ ಟೊಮೊಟೊ ಇನ್ಯಾವ ಸೂಪ್ ಇದೆ? ಮ್ಯಾಂಚೋ. ಥ್ಯಾಂಕ್ ಯು. ರವೆ ಇಡ್ಲಿ. ನೈಸ್, ಚೆನ್ನಾಗಿದೆ. ಕಾಫಿ ಚಿಕ್ಕಮಗಳೂರವ್ರಿಗೆ ಕಾಫಿ. ಇವರು ಮಲೆನಾಡವರು ಬಂದ್ಬಿಟ್ಟು ಇಲ್ಲಿ ಕಪ್ಪೆ ನೋಡೋಕ್ಕೆ ಕರ್ಕೊಂಬಂದರು ನಮ್ಮ. ನೋಡಿ ಇಲ್ಲಿದೆ ಕಪ್ಪೆ. ಈಗ ಇವರು ಮಸಾಲೆ ಪುರಿ ತಿನ್ನಬೇಕು ಮಯೂರ ಹೋಟ್ಲಲ್ಲಿ. ಅದಕ್ಕೆ ಚಿಕ್ಕಮಗಳೂರು ಟು ಬೆಂಗಳೂರು ಇವಿನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅವರು ಒಂದು ಹೋಟೆಲ್ ಹತ್ರ ನಿಲ್ಲಿಸ್ತಾರೆ. ಈವ್ನಿಂಗ್ 1:30 ಬಸ್ಸಲ್ಲಿ. ಅವಾಗ ಅವರು ಅಲ್ಲಿ ಹೋಟೆಲ್ ಹತ್ರ ನಿಲ್ಲಿಸಿದಾಗ ನಾನು ಯಾವಾಗಲೂ ಮಸಾಲೆ ಪುರಿ ತಿಂತೀನಿ ಆ್ಯಂಡ್ ಆ ಮಸಾಲೆ ಪುರಿ ನನಗೆ ತುಂಬ ಇಷ್ಟ. ಸೊ ಅದನ್ನು ತಿನ್ನಬೇಕು. ಯಾವ ಹೋಟೆಲ್ ಅಂತ ನನ್ನ ಹೆಸರು ನೆನಪಿರಲಿಲ್ಲ. ಸೊ ಸದ್ಯಕ್ಕೆ ಗೃಹತಾರಲ್ಲಿ ನಿಲ್ಲಿಸಿ ಒಂದು ಇಡ್ಲಿ ತಿಂದಿದ್ದೆ. ಇವಾಗ ಹೋಗಿ ಇಲ್ಲೇ ಇದೆ ಅಂತ ಪಕ್ಕ ಸ್ವಲ್ಪ ದೂರದಲ್ಲಿ ಅಲ್ಲೋಗಿ ಮಸಾಲೆ ಪುರಿ ತಿಂದ್ಬಿಟ್ಟು ಜೈ ಅಂತ ಮನೆಗೆ ಹೋಗಿ. And I didn't eat ಪಾನಿಪುರಿ. ಪಾನಿಪುರಿ ತಿನ್ನಲಿಲ್ಲ ಗೈಸ್. ಬಿಕಾಸ್ ಪಾನಿಪುರಿ ತಿನ್ನಕ್ಕೆ ಅಂತ ನಿಲ್ಲಿಸಿದ ತಕ್ಷಣ ಮೇಡಮ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇವಾಗ ಆರಾಮಾಗಿದ್ದಾರೆ. ಸೊ ಪಾನಿಪುರಿ ತಿನ್ನಲಿಲ್ಲ. ರಿವೆಂಜ್ ತಗೊಳ್ತೀನಿ. ನೀನು ದೊಡ್ಡಳಾದ್ಮೇಲೆ ನಿನಗೆ ಪಾನಿಪುರಿನೇ ಕೊಡ್ಸಲ್ಲ ನಾನು.
ಈಗ ಟೈಮ್ ಆಲ್ಮೋಸ್ಟ್ 9:57. ನೆಲಮಂಗಲ ಟೋಲ್ ಇವಾಗ ಪಾಸ್ ಆದ್ವಿ. ಸೊ ಅಫಿಷಿಯಲಿ ವಿ ಹ್ಯಾವ್ ಎಂಟರ್ಡ್ ಬ್ಯಾಂಗ್ಳೂರ್. ಸ್ವಲ್ಪ ನಿದ್ದೆ ಬರ್ತಾ ಇದೆ. ಸೊ ಈಗ ಎಷ್ಟೊತ್ತು 1 hour ಆಗುತ್ತೆ ಮನೆ ರೀಚ್ ಆಗುತ್ತೆ. 40 minutes ಆಗುತ್ತೆ. ಬಿಕಾಸ್ ನಮ್ಮ ಮನೆ ಇರೋದು ಗಿರಿನಗರದಲ್ಲಿ. ಸೊ ಗಿರಿನಗರಕ್ಕೆ ಹೋಗಿ ಬರ್ಬೋದು. ಸೊ ಹೋದ್ಮೇಲೆ ಬಾಯ್. The next morning. ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಬಂದರು. ಉಪ್ಪಿಟ್ಟು ವರ್ಲ್ಡ್ ಫೇಮಸ್ ಉಪ್ಪಿಟ್ಟು ಜೊತೆ ವರ್ಲ್ಡ್ ಫೇಮಸ್ ಕಿಲ್ಸ ಶಮು ಮಾಡಿದ್ದು. ಕಿಲ್ಸ ಹೆಂಗಿದೆ? ಮಂಜುಳವ್ರು ಮಾಡೋದಕ್ಕಿಂತ ಚೆನ್ನಾಗಿದೆಯಾ? ಕಿಲ್ಸ ಮಾಡಿರೋರು ಬರ್ತಾ ಇದ್ದಾರೆ. ಇವರೇ ಕಿಲ್ಸ ಮಾಡಿರೋದು. ವರ್ಲ್ಡ್ ಫೇಮಸ್ ಕಿಲ್ಸ ಚೆನ್ನಾಗಿದೆಯಂತೆ. ಸ್ವಲ್ಪ ಅವರು ಊರಲ್ಲಿ ಯಾರು ಶೇವಿಂಗ್ ಮಾಡೋರು ಇರಲಿಲ್ಲ, ಅದಕ್ಕೆ ಹೆಂಗಿದ್ದಾರೆ. ಇಷ್ಟು ಚೆನ್ನಾಗಿರೋ ಕೆಲಸ ಮಾಡಿದ್ರಲ್ಲ, ಯಾರು ಇನ್ಸ್ಪಿರೇಷನ್ ಕೆಲಸ ಮಾಡಿ. That's it for today's vlog. See you in my next vlog. Until then, take care. Bye bye.